ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ
ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50 ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ. ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ. ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು. ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ 8:50 ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ 8:50